ಹಲ್ಲೆಲೂಯ, ಹಲ್ಲೆಲೂಯ. ಯಾವ ರೀತಿಯಲ್ಲಿ ಶುಭ ವರ್ಷವಾಗಿ ದೇವರು 2026ನ ಆಶೀರ್ವಾದ ಮಾಡಿಕೊಟ್ಟಿದ್ದಾರೆ ಅಂತಂದರೆ, ಮೊದಲನೇ ದಿನದಲ್ಲಿ ದೇವರು ಮಾತಾಡಿದ್ರು, ನಾನು ಬೆಂಕಿಯನ್ನು ಹಾಕ್ಲಿಕ್ಕೆ ಬಂದಿದ್ದೀನಿ, ನಾನು ಪವಿತ್ರಾತ್ಮನನ್ನು ನಾನು ನಿಮಗೆ ಕೊಡ್ತೀನಿ ಅಂತೇಳಿ. ಆ ವಾಕ್ಯಕ್ಕೆ ಅನುಗುಣವಾಗಿ ಇವತ್ತು ಯೆಶಾಯನ ಬರೆದ ಪ್ರವಾದನೆ ಪುಸ್ತಕ 60ನೇ ಅಧ್ಯಾಯ 1ನೇ ವಾಕ್ಯದಲ್ಲಿ 61:1 ಏನಿದೆ, ಯೆಹೋವನ ಆತ್ಮವು ನನ್ನ ಮೇಲೆ ಬಂದಿದೆ. ಹಲ್ಲೆಲೂಯ. ದೇವರ ಆತ್ಮವನ್ನು ಕಳೆದ 2 ದಿನಗಳಿಂದ ನಮ್ಮ ಮೇಲೆ ದೇವರು ಹೇರಳವಾಗಿ ಸುರಿಸಿದ್ದಾರೆ. ಇವತ್ತು ಸಹ ಆರಾಧನೆ ಮಾಡುವಂಥ ಸಮಯದಲ್ಲಿ ದೇವರ ಆತ್ಮ ನಮ್ಮನ್ನು ಆವರಿಸಿಕೊಳ್ಳುವಾಗೆ ದೇವರು ನಮ್ಮನ್ನು ಆಶೀರ್ವಾದನ ಮಾಡಿದ್ದಾರೆ. ಏನಕ್ಕೆ ದೇವರ ಆತ್ಮವನ್ನು ಕೊಟ್ಟಿರುವಂಥದ್ದು ನಮಗೆ? ಏನಕ್ಕೆ ದೇವರು ನಮಗೆ ಪರಿಶುದ್ಧಾತ್ಮನನ್ನು ಕೊಟ್ಟಿರುವಂಥದ್ದು? ಕಳೆದ 2 ದಿನಗಳಿಂದ ಯಾಕೆ ದೇವರು ಪವಿತ್ರಾತ್ಮನ ಮೂಲಕವಾಗಿ ಪವಿತ್ರಾತ್ಮನ ಬಗ್ಗೆ ದೇವರು ನಮ್ಮೊಟ್ಟಿಗೆ ಮಾತಾಡಿದ್ರು ಅಂದರೆ, ಅದಕ್ಕೊಂದೇ ಕಾರಣ, ನಾವು ಸುವಾರ್ತೆಯನ್ನು ಪ್ರಕಟ ಮಾಡಬೇಕು. 2026 ನಿನಗೆ ಶುಭ ವರ್ಷವಾಗಬೇಕು ಅಂತಂದರೆ, 2026 ನಿನಗೆ ಆಶೀರ್ವಾದಕರವಾಗಿರಬೇಕು ಅಂತಂದರೆ, ನೀನು ಮಾಡಬೇಕಾಗಿರೋದು ಒಂದೇ, ಸುವಾರ್ತೆಯನ್ನು ಸಾರಲಿಕ್ಕೆ, ಆತನ ಶುಭ ವಾರ್ತೆಯನ್ನು ನೀನು ಪ್ರಕಟ ಮಾಡಲಿಕ್ಕೆ ಇವತ್ತು ನೀನು ತೀರ್ಮಾನ ಮಾಡಬೇಕಾಗಿದೆ. ಆತನ ಸುವಾರ್ತೆಯನ್ನು ಸಾರುವಂಥವರ ಪಾದಗಳು ಎಷ್ಟು ಅಂದವಾಗಿದ್ದಾವೆ ಅಂಥೇಳಿ ರೋಮಪುರಕ್ಕೆ ಬರೆದ ಪತ್ರಿಕೆ 10ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ. ಕರ್ತನಲ್ಲಿರುವಂಥ ಪ್ರೀತಿಯ ಸಹೋದರ ಸಹೋದರಿ, ಈ ವರ್ಷ ನಾವು ದುಡಿದು ನಾನು ಕಷ್ಟಪಟ್ಟು ನನ್ನ ಮೇಲೆ ಬರ್ತೀನಿ ಎಂಬುದಾಗಿ ಹೇಳಿ ನೀವು ತೀರ್ಮಾನ ಯಾವ ರೀತಿಯಲ್ಲಿ ಮಾಡಿದ್ದೀರೋ, ಅದೇ ರೀತಿಯಲ್ಲಿ ಈ ವರ್ಷ ನಾನು ದೇವರ ಸೇವೆಯನ್ನು ಮಾಡಿ, ನಾನು ಸುವಾರ್ತೆಯನ್ನು ಸಾರಿ ಅನೇಕ ಆತ್ಮಗಳನ್ನು ಆದಾಯಪಡಿಸಿ ಈ ವರ್ಷವನ್ನು ನಾನು ಶುಭ ವರ್ಷವಾಗಿ ನಾನು ಮಾಡ್ಕೋಬೇಕಂತೇಳಿ ಈ 2026ನೇ ಒಂದು ಮೊದಲನೇ ಗಂಟೆಯಲ್ಲಿ ನೀವು ತೀರ್ಮಾನ ಮಾಡಿದರೆ, ಖಂಡಿತ 2026ರನ್ನು ನಿಮಗೆ ಶುಭ ವರ್ಷವಾಗಿ ದೇವರ ಆಶೀರ್ವಾದ ಮಾಡ್ತಾರೆ. ನಾವು ದೇವರ ರಾಜ್ಯಕ್ಕಾಗಿ ಏನು ಮಾಡ್ತೀರಾ? ನಾವು ದೇವರ ರಾಜ್ಯಕ್ಕಾಗಿ ಒಂದು ಸ್ವಲ್ಪನೂ ಪ್ರಯಾಸ ಪಡ್ತೀರಾ? ನನಗೆ ಮಾತ್ರ ಶುಭ ಆಗಬೇಕು, ನನಗೆ ಮಾತ್ರ ಒಳ್ಳೇದಾಗಬೇಕು, ನನ್ನ ಸಾಲ ತೀರಬೇಕು, ನನ್ನ ಕಷ್ಟ ನೀಗಬೇಕು, ನನ್ನ ಕಣ್ಣೀರೆಲ್ಲ ದೇವರು ಒರೆಸಬೇಕು, ನನ್ನನ್ನು ಆಶೀರ್ವಾದ ಮಾಡಬೇಕು, ನನ್ನ ಕೊರತೆಗಳನ್ನು ನೀಗಬೇಕು, ನನ್ನ ಕಾಯಿಲೆಗಳೆಲ್ಲ ವಾಸಿ ಆಗಬೇಕು ಅಂತಂದರೆ, ದೇವರು ನೀನು ಹೆಂಗೆ ಪ್ರಾರ್ಥನೆ ಮಾಡ್ಕೊಂಡಿರೋ ನಾನು ಹಿಂಗೆ ಇರ್ತೀನಿ ಅಂತ ದೇವರು ಸುಮ್ಮನೆ ಇರ್ತಾರೆ. ನಾವೇನು ಮಾಡಬೇಕಂದ್ರೆ, 1-2 ಹೆಜ್ಜೆ ಮುಂದೆ ಎತ್ತಿಡಬೇಕು ದೇವರ ರಾಜ್ಯಕ್ಕಾಗಿ. ಇವತ್ತು ನಾವು ಪ್ರಾರ್ಥನೆ ಮಾಡಬೇಕು, ಅಯ್ಯ ನಾನು 2026ರಲ್ಲಿ ನಾನು ಸುವಾರ್ತೆಯನ್ನು ಸಾರಲಿಕ್ಕೆ ಹೋಗ್ತೀನಿ, ನಾನು ಶುಭ ವಾರ್ತೆಯನ್ನು ಪ್ರಕಟ ಮಾಡಲಿಕ್ಕೆ ಹೋಗ್ತೀನಿ, ನನಗೆ 2026ರನ್ನು ಶುಭ ವರ್ಷವಾಗಿ ಆಶೀರ್ವದಿಸಿಕೊಡು. ನೋಡಿ, ಯಾರ್ಯಾರು ಆತನ ರಾಜ್ಯಕ್ಕಾಗಿ ನೀತಿಗಾಗಿ ತವಕ ಪಡ್ತಾರೋ ಅವರನ್ನು ಯಾವತ್ತಿಗೂ ದೇವರು ಕೈ ಬಿಡೋದಿಲ್ಲ. ಮತ್ತಾಯನು ಬರೆದ ಸುವಾರ್ತೆ 6ನೇ ಅಧ್ಯಾಯ 33ನೇ ವಾಕ್ಯ ನಮಗೇನು ಹೇಳುತ್ತೆ? ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ನೀನು ತವಕ ಪಡು, ನಿನಗೆ ಎಲ್ಲವೂ ದೇವರು ನಿನಗೆ ಕೊಡ್ತಾರಂತೆ. ನಿನಗೆ ಬೇಕಾಗಿರುವಂಥ ಎಲ್ಲವನ್ನ ದೇವರು ನಿನಗೆ ಕೊಡ್ತಾರೆ. ಯಾವಾಗ? ದೇವರ ರಾಜ್ಯಕ್ಕಾಗಿ ಒಂದು ಸ್ವಲ್ಪ ಪ್ರಯಾಸ ಪಡಬೇಕು. ದೇವರ ರಾಜ್ಯಕ್ಕಾಗಿ ನೀನು ಪ್ರಯಾಸ ಪಟ್ಟರೆ ನಿನ್ನ ಮೂಲಕವಾಗಿ ದೇವರೇನೇನು ಅದ್ಭುತ ಮಾಡ್ತಾರೆ. ಮನ ಮುರಿದವರನ್ನು ಕಟ್ಟಿ ವಾಸಿ ಮಾಡ್ತಾರೆ. ಹಲ್ಲೆಲೂಯ. ಯಾರ್ಯಾರು ಈ ವರ್ಷದಲ್ಲಿ ನಾನು ದೇವರ ಸೇವೆಯನ್ನು ಮಾಡಲಿಕ್ಕೆ ಹೋಗ್ತೀರ ಅಂತ ತೀರ್ಮಾನ ಮಾಡ್ತಿರೋ, ನಿಮ್ಮನ್ನು ದೇವರು ಯಾವ ರೀತಿಯಲ್ಲಿ ಉಪಯೋಗ ಮಾಡ್ತಾರೆ ಅಂತಂದರೆ, ಮನ ಮುರಿದು ಕಷ್ಟಪಟ್ಟು ತುಂಬ ದುಃಖದಲ್ಲಿ ವೇದನೆಯಲ್ಲಿ ಅಯ್ಯೋ ನನಗೆ ಜೀವನನೇ ಸಾಕು ಅಂತ ಯಾರ್ಯಾರು ಇದ್ದಾರೋ, ಯಾರ್ಯಾರು ಕಣ್ಣೀರಲ್ಲಿದ್ದಾರೋ ಅವ್ರಿಗೆ ದೇವ್ರೇನು ಮಾಡ್ತಾರಂತೆ, ಅವರ ಮನ ಮುರಿದಿರೋದನ್ನು ವಾಸಿ ಮಾಡಲಿಕ್ಕೆ, ಆ ಕಷ್ಟದಲ್ಲಿ ಇರುವಂಥವ್ರಿಗೆ ಸಮಾಧಾನ ಕೊಡಲಿಕ್ಕೆ, ಆ ಕಳವಳದಲ್ಲಿ ಇರುವಂಥವ್ರಿಗೆ ನಿಮ್ಮ ಮೂಲಕವಾಗಿ ಸಂತೋಷವನ್ನು ಕೊಡಲಿಕ್ಕೆ ದೇವರೇನು ಮಾಡ್ತಾರೆ, ನಿಮ್ಮನ್ನು ಉಪಯೋಗ ಮಾಡುವಂಥ ದೇವರಾಗಿದ್ದಾರೆ. ಹಲ್ಲೆಲೂಯ. ನಮ್ಮ ದೇವರು ಮನ ಮುರಿದವರನ್ನು ವಾಸಿ ಮಾಡುವಂಥ ದೇವರಾಗಿದ್ದಾರೆ. ಅದಕ್ಕೆ ದೇವರ ವಾಕ್ಯ ಏನು ಹೇಳುತ್ತೆ? ಎಲೆ ಕಷ್ಟಪಡುವವರೇ ಹೊರೆಯುವವರೇ ನೀವೆಲ್ಲ ನನ್ನ ಬಳಿಗೆ ಬರ್ರಿ, ನಾನು ನಿಮಗೆ ವಿಶ್ರಾಂತಿ ಕೊಡ್ತೀನಿ ಅಂತ ದೇವರು ಹೇಳ್ತಾರೆ. ಇವತ್ತು ನಿಮ್ಮ ಅಕ್ಕಪಕ್ಕದ ಮನೆಗಳಲ್ಲಿ ಎಷ್ಟು ಮನ ಮುರಿದಿರುವಂಥವ್ರು ಇದ್ದಾರೆ, ಎಷ್ಟು ನೋವಲ್ಲಿರುವಂಥವ್ರಿದ್ದಾರೆ, ಎಷ್ಟು ಕಷ್ಟದಲ್ಲಿರುವಂಥವ್ರಿದ್ದಾರೆ. ಆ ಮನ ಮುರಿದು ಹೃದಯ ಒಡೆದೋಗಿ ಮನಸ್ಸು ಒಡೆದೋಗಿ ಇವತ್ತು ಜೀವಿಸ್ತಾ ಇರುವಂಥ ಆ ಕುಟುಂಬಗಳಿಗೆ ದೇವರು ಈ ವರ್ಷದಲ್ಲಿ ನಾನು ನಿಮ್ಮನ್ನು ಕಳಿಸ್ಕೊಡ್ತೀನಿ ಅಂತ ದೇವರು ಹೇಳ್ತಾ ಇದ್ದಾರೆ. ಹಲ್ಲೆಲೂಯ. ಇದು ಯಾವುದೋ ಸೆಲ್ ಗ್ರೂಪ್ ಅವ್ರಿಗೆ ಮಾತ್ರ ಇದು ಸಂಬಂಧಪಟ್ಟಿರುವಂಥ ವಾಕ್ಯ ಅಲ್ಲ, ಅಥವಾ ಇದು ಸೇವಕರಿಗೆ ಮಾತ್ರ ಸಂಬಂಧಪಟ್ಟಿರುವಂಥ ವಾಕ್ಯವಲ್ಲ. ನಮ್ಮ
ಎಲ್ಲರಿಗೂ ದೇವರು ಮಾತಾಡ್ತಾ ಇರುವಂಥ ಮಾತು ಇದು ಏನಂತ, ಮನ ಮುರಿದವರನ್ನ ವಾಸಿ ಮಾಡುವಾಗೆ ನಾನು ನಿನ್ನನ್ನು ಉಪಯೋಗ ಮಾಡ್ತೇನೆ. ಹಲ್ಲೆಲೂಯ. ಎರಡನೆಯದಾಗಿ, ಸೆರೆಯವರಿಗೆ ಬಿಡುಗಡೆಯಾಗುವುದನ್ನ. ಯಾವ ಸೆರೆಯವರಿಗೆ? ಜೈಲಲ್ಲಿ ಇರುವಂಥವ್ರಿಗೆ. ಯಾವ ಜೈಲು? ಪಾಪ ಅನ್ನುವಂಥ ಜೈಲಲ್ಲಿ ಪಾಪಕ್ಕೆ ದಾಸರಾಗಿ ಪಾಪಗಳಲ್ಲಿ ಜೀವಿಸ್ತಾ ಇರುವಂಥವರಿಗೆ ನಿಮ್ಮ ಮೂಲಕವಾಗಿ ದೇವರು ಬಿಡುಗಡೆ ಕೊಡಲಿಕ್ಕೆ ಈ ವರ್ಷವನ್ನು ನಿಮಗೆ ಸಿದ್ಧ ಮಾಡಿಟ್ಟಿದ್ದಾರೆ. ಇವತ್ತು ಈ ಲೋಕದಲ್ಲಿ ನೋಡುವಾಗ ಅನೇಕರು ಪಾಪಗಳಲ್ಲಿ ಬಂದಿಯಾಗಿದ್ದಾರೆ. ಪಾಪಗಳಿಂದ ಹೊರಗಡೆ ಬರಲಿಕ್ಕೆ ಆಗದೆ ಒದ್ದಾಡ್ತಾ ಇದ್ದಾರೆ. ಆ ಪಾಪದಿಂದ ಹೊರಗಡೆ ಬರಲಿಕ್ಕೆ ಅವರು ಎಷ್ಟೋ ಪ್ರಯಾಸ ಪಡ್ತಾ ಇದ್ದಾರೆ, ಆದರೆ ಅವ್ರ ಕೈಯಲ್ಲಿ ಬರೋದಕ್ಕಾಗ್ತಾ ಇಲ್ಲ. ಅಪೊಸ್ತಲನಾದ ಪೌಲನು ರೋಮಪುರಕ್ಕೆ ಬರೆದ ಪತ್ರಿಕೆ 7ನೇ ಅಧ್ಯಾಯದಲ್ಲಿ ಹೇಳ್ತಾನೆ, ನನಗೆ ಒಳ್ಳೇದು ಮಾಡಬೇಕಂತ ಮನಸ್ಸಿದೆ, ಆದರೆ ಒಳ್ಳೇದು ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ನಾನು ಇವತ್ತು ತೀರ್ಮಾನ ಮಾಡ್ತೀನಿ ಒಳ್ಳೇದು ಮಾಡಬೇಕು ಅಂತ, ನಾಳೆ ನಾನು ಕೆಟ್ಟದ್ದೇ ಮಾಡ್ತಾ ಇದ್ದೀನಿ. ಯಾಕೆ? ನಾನೆಲ್ಲ ಮಾಡ್ತಾ ಇರುವಂಥದ್ದು ನನ್ನ ಒಳಗಡೆ ಇರುವಂಥ ಪಾಪನೇ ಅದನ್ನು ಮಾಡಿಸ್ತಾ ಇದೆ ಅಂತ ಅಪೊಸ್ತಲನಾದ ಪೌಲ ಹೇಳ್ತಾನೆ. ನಮ್ಮೆಲ್ಲರಿಗೆ ಒಳ್ಳೇದನ್ನ ಮಾಡಬೇಕಂತ ಮನಸ್ಸಿದೆ, ನಾನು ಒಳ್ಳೆ ರೀತಿಯಲ್ಲಿ ಬದುಕಬೇಕಂತ ಮನಸ್ಸಿದೆ, ಆದರೆ ಪಾಪ ನಮ್ಮನ್ನು ಬಿಡ್ತಾ ಇಲ್ಲ. ಪಾಪ ಏನು ಮಾಡಿದೆ? ನಮ್ಮನ್ನು ಬಂಧಿಸಿ ಆತ ಮುಷ್ಟಿಯಲ್ಲಿ ಇಟ್ಕೊಬಿಟ್ಟಿದೆ. ನಮ್ಮನ್ನು ಮಾತ್ರವಲ್ಲದೆ ಲೋಕದಲ್ಲಿ ಎಷ್ಟೊಂದು ಜನರು ಪಾಪಗಳಲ್ಲಿ ಬಂಧಿತರಾಗಿ ಪಾಪಗಳಿಂದ ಹೊರಗಡೆ ಬರಲಿಕ್ಕಾಗದೆ ಅವರು ಒದ್ದಾಡ್ತಾ ಇದ್ದಾರೆ. ಎಷ್ಟೊಂದು ಜನ ಕುಡಿಯೋದು ಬಿಡಬೇಕು ಅಂತ ಅಂದ್ಕೊಳ್ತಾರೆ, ಸಾಯಂಕಾಲ ಆದರೆ ಮತ್ತೆ ಕುಡಿಯೋದು ಕೊಂಡೋಗ್ತಾರೆ. ಎಷ್ಟೊಂದು ಜನ ಅವರ ಒಂದು ಜೀವನಗಳಲ್ಲಿ ನಾನು ನೀತಿವಂತನಾಗಬೇಕು, ಮೋಸ ಮಾಡಬಾರ್ದು, ಅನ್ಯಾಯ ಮಾಡಬಾರ್ದು, ಅಧರ್ಮದಲ್ಲಿ ಬದುಕಬಾರ್ದು ಅಂತ ನಮಗನ್ಸುತ್ತೆ. ಸಾಯಂಕಾಲ ಆಗೋಷ್ಟೊತ್ತಿಗೆ ಆ ಮನಸ್ಸು ನಮ್ಮನ್ನು ಬಿಟ್ಟು ಹೋಗ್ತಾ ಇದೆ. ಈ ಲೋಕದಲ್ಲಿ ಇರುವಂಥವ್ರನ್ನ ಸಹ ಬಿಟ್ಟು ಹೋಗ್ತಾ ಇದೆ. ಇವತ್ತು ದೇವರು ಹೇಳ್ತಾ ಇದ್ದಾರೆ ನಿನಗೆ, ಆ ರೀತಿಯಲ್ಲಿ ಯಾರ್ಯಾರು ಪಾಪಕ್ಕೆ ದಾಸರಾಗಿದ್ದಾರೋ, ಒಳ್ಳೆಯದು ಮಾಡಬೇಕು ಅಂತ ಅಂದುಕೊಂಡು ಒಳ್ಳೆಯದನ್ನು ಮಾಡುವುದಕ್ಕೆ ಯಾರ ಕೈಯಲ್ಲಿ ಆಗ್ತಾ ಇಲ್ವೋ, ಯಾರು ಪಾಪಗಳಿಂದ ಬಂಧಿಸಲ್ಪಟ್ಟು ಪಾಪಗಳಿಂದ ಅವರು ನೋವನ್ನು ಅನುಭವಿಸ್ತಾ ಇದ್ದಾರೋ ಅವರನ್ನು ಪಾಪಗಳಿಂದ ಬಿಡಿಸಲಿಕ್ಕೆ ನಿನ್ನನ್ನು ಒಂದು ಸಾಧನವಾಗಿ ದೇವರು ಉಪಯೋಗ ಮಾಡುವಂಥ ದೇವರಾಗಿದ್ದಾರೆ. ನಿನ್ನ ಮೂಲಕವಾಗಿ ಪಾಪಗಳಿಂದ ಅನೇಕರನ್ನ ದೇವರು ಹೊರಗಡೆ ಕರ್ಕೊಬರ್ತಾರೆ. ಪಾಪದ ಸೆರೆಯಲ್ಲಿರುವಂಥವರನ್ನ, ಪಾಪದ ಬಂಧನಗಳಲ್ಲಿ ಬಂಧಿತರಾಗಿರುವಂಥವರನ್ನ, ಅಂಧಕಾರ ಶಕ್ತಿಗಳಿಂದ ಕಟ್ಟಲ್ಪಟ್ಟಿರುವಂಥವರನ್ನ ನಿನ್ನ ಮೂಲಕವಾಗಿ ದೇವರು ಬಿಡಿಸಲಿಕ್ಕೆ ಸಿದ್ಧವಾಗಿದ್ದಾರೆ. ಈ ವರ್ಷದಲ್ಲಿ ನಿನ್ನ ಮೂಲಕವಾಗಿ ನಿನ್ನನ್ನು ದೇವರು ಉಪಯೋಗ ಮಾಡಲಿಕ್ಕೆ ಸಿದ್ಧವಾಗಿದ್ದಾರೆ. ನೀನು ಸಿದ್ಧವಾಗಿದ್ದೀಯಾ ಆತನ ಸೇವೆಯನ್ನು ಮಾಡಲಿಕ್ಕೆ? ಮೂರನೆಯದಾಗಿ, ಬಂದಿಗಳಿಗೆ ಕದ ತೆರೆಯುವುದನ್ನು ಪ್ರಸಿದ್ಧಿಪಡಿಸುವುದಕ್ಕೂ ಯೆಹೋವನು ನೇಮಿಸಿರುವ ಶುಭ ವರ್ಷ ಇದಾಗಿದೆ. ಬಂದಿಗಳಿಗೆ ಸೈತಾನನೇನು ಮಾಡಿದ್ದಾನೆ? ಜನರನ್ನು ತನ್ನ ಬಂಧನದಲ್ಲಿ ಆತನ ಇಟ್ಕೊಂಡಿದ್ದಾನೆ. ಯೇಸು ಕ್ರಿಸ್ತನ ಸತ್ತೋಗಿ 3 ದಿನಗಳ ಕಾಲ ಅವ್ರು ಎಲ್ಲಿದ್ರು? ನೋಹನ ಕಾಲದಲ್ಲಿ ಸತ್ತೋಗಿ ಸೆರೆಯಲ್ಲಿದ್ದಂಥ ಆತ್ಮಗಳ ಬಳಿಗೆ ಹೋಗಿ ಆತನು ಸುವಾರ್ತೆಯನ್ನು ಪ್ರಕಟ ಮಾಡಿದನು ಅಂತೇಳಿ ಪೇತ್ರನಿಗೆ ಬರೆದಂಥ ಪತ್ರಿಕೆಯಲ್ಲಿ ನಾವು ನೋಡ್ತೇವೆ. ಹಲ್ಲೆಲೂಯ. ಯೇಸು ಕ್ರಿಸ್ತನ ಸತ್ತೋಗಿ ಅವರ ಸಮಾಧಿಯಲ್ಲಿ 3 ದಿನ ಸುಮ್ಮನೆ ಮಲಗಿರಲಿಲ್ಲ. ಆತನು ಸತ್ತೋಗಿ 3 ದಿನ ಸಮಾಧಿಯಲ್ಲಿ ಆತನಿರಲಿಲ್ಲ. ಆತನು ಸೆರೆಮನೆಯಲ್ಲಿ ಬಂಧಿತರಾದಂಥ ಆತ್ಮಗಳ ಬಳಿಗೆ ಹೋಗಿ ಆತನು ಸುವಾರ್ತೆಯನ್ನು ಸಾರಿದನು ಅಂತ ಸತ್ಯವೇದದಲ್ಲಿ ನಾವು ನೋಡ್ತೇವೆ. ಕರ್ತನಲ್ಲಿರುವಂಥ ಪ್ರೀತಿಯ ಸಹೋದರ ಸಹೋದರಿ, ಇವತ್ತು ಬಂಧಿತರಾಗಿರುವಂಥವ್ರ ಬಳಿಗೆ ನಿನ್ನನ್ನು ಕಳಿಸ್ಲಿಕ್ಕೆ ದೇವರು ಸಿದ್ಧವಾಗಿದ್ದಾರೆ. ಯೆಶಾಯನ ಬರೆದ ಪ್ರವಾದನ ಪುಸ್ತಕ 6ನೇ ಅಧ್ಯಾಯದಲ್ಲಿ ದೇವರು ಯೆಶಾಯನ ಬಳಿಯಲ್ಲಿ ಕೇಳ್ತಾರೆ, ಯಾರನ್ನ ಕಳಿಸ್ಲಿ, ಯಾರು ನನಗಾಗಿ ಹೋಗ್ತಾರೆ ಅಂತೇಳಿ ದೇವರು ಕೇಳ್ತಾರೆ. ಯೆಶಾಯನ ಬರೆದ ಪ್ರವಾದನ ಪುಸ್ತಕ 6ನೇ ಅಧ್ಯಾಯದಲ್ಲಿ. ಆಗ ಯೆಶಾಯನ ಏನಂತ ಹೇಳ್ತಾನೆ? ದೇವರು ಕೇಳೋದು ಆ ಮಾತನ್ನ, ಯಾವನು ನನಗೋಸ್ಕರ ಹೋಗುವನು, ಯಾರನ್ನ ಕಳಿಸ್ಲಿ ಅಂದಾಗ ಯೆಶಾಯನ ಏನಂತ ಹೇಳ್ತಾನೆ? ಈಗೋ ನಾನಿದ್ದೇನೆ, ನನ್ನನ್ನ ಕಳಿಸು. ಹಲ್ಲೆಲೂಯ. ಈಗೋ ನಾನಿದ್ದೇನೆ, ನನ್ನನ್ನು ಕಳಿಸು ಅಂತೇಳಿ ಯೆಶಾಯನು ನಾನು ಬರೆದಂಥ ಪ್ರವಾದನ ಪುಸ್ತಕದಲ್ಲಿ ಹೇಳ್ತಾನೆ. ಇವತ್ತು ಅದೇ ಮಾತನ್ನ ಯೇಸು ಕ್ರಿಸ್ತನ ನಮಗೆ ಕೇಳ್ತಾನೆ, ನಾನು ಯಾರನ್ನ ಕಳಿಸ್ಲಿ, ಯಾರು ನನಗೋಸ್ಕರ ಹೋಗ್ತೀರಾ? ಯಾರು ನನಗೋಸ್ಕರ ಹೋಗ್ತಿರೋ ಅಂಥವ್ರಿಗೆ ನಾನು 2026 ಶುಭ ವರ್ಷವಾಗಿ ಆಶೀರ್ವದಿಸಿ ಕೊಡ್ತೇನೆ ಅಂತ ದೇವರು ಹೇಳ್ತಾ ಇದ್ದಾರೆ. ನೀನು ಆತನ ಶುಭ ವಾರ್ತೆಯನ್ನು ಸಾರಲಿಕ್ಕೆ ಹೋದರೆ ದೇವ್ರು ಏನು ಮಾಡ್ತಾರಂತೆ? 2ನೇ ವಾಕ್ಯದಲ್ಲಿ ಆತನು ಮುಯಿ ತೀರಿಸ್ತಾರಂತೆ. ಯಾರಿಗೆ? ನಿನ್ನ ಶತ್ರುವಾಗಿರುವಂಥ ಸೈತಾನನಿಗೆ. 2ನೇ ವಾಕ್ಯದಲ್ಲಿ
ನಾವು ಪ್ರಯಾಸ ಪಡ್ತಾ ಇರ್ತೀವಿ. ಏನು ಮುಯಿ ತೀರಿಸ್ಕೊಳ್ಳೋದಕ್ಕೆ? ಯಾರಾದರೂ ನಮ್ಗೆ ಕೆಟ್ಟದ್ದು ಮಾಡಿದಾರೆ ಅಂದರೆ ನಾವು ಅವ್ರಿಗೆ ಕೆಟ್ಟದನ್ನು ಮಾಡಲಿಕ್ಕೆ ಪ್ರಯಾಸ ಪಡ್ತೀವಿ. ಆದರೆ ದೇವರು ಹೇಳ್ತಾರೆ, ಮುಯಿ ತೀರಿಸೋದು ನಿನ್ನ ಕೆಲಸ ಅಲ್ಲ, ಮುಯಿ ತೀರಿಸೋದು ನನ್ನ ಕೆಲಸ. ನಿನ್ನ ಕೆಲಸ ಏನು? ಸುವಾರ್ತೆ ಸಾರಿ ದೇವರ ರಾಜ್ಯವನ್ನು ಪ್ರಕಟಪಡಿಸೋದು ಅಷ್ಟೇ ನಿನ್ನ ಕೆಲಸ ಅಂತಾರೆ ದೇವರು. ಹಲ್ಲೆಲೂಯಾ. ಆದರೆ ಇವತ್ತು ಜನ ಸುವಾರ್ತೆನ ಸಾರಲಿಕ್ಕೆ ಮುಂದೆ ಬರ್ದೆ ಅವ್ರೇನು ಮಾಡ್ತಾರೆ? ಮುಯಿ ತೀರಿಸೋ ಕೆಲಸಕ್ಕೆ ಮುಂದೆ ಹೋಗ್ತಾರೆ. ಮುಯಿ ತೀರಿಸೋದು, ಅವನನ್ನು ಕೆಟ್ಟದ್ದು ಮಾಡುವವನೇ ನಾನು ಅವನಿಗೆ ಕೆಟ್ಟದ್ದು ಮಾಡ್ತೀನಿ, ಅವನನ್ನು ಬೈದವನೇ ನಾನು ಅವನನ್ನು ಬೈತೀನಿ, ಅವರು ನನಗೆ ತೊಂದರೆ ಕೊಟ್ಟಿದ್ದಾರೆ ನಾನು ಅವ್ರಿಗೆ ತೊಂದರೆ ಕೊಡ್ತೀನಿ. ಇವತ್ತು ಮುಯಿ ತೀರಿಸೋ ಕೆಲಸಕ್ಕೆ ಇವತ್ತು ಜನ ಮುಂದಾಗ್ತಾ ಇದ್ದಾರೆ. ಆದರೆ ದೇವರು ಹೇಳ್ತಾರೆ, ನೀನು ನನ್ನ ಸುವಾರ್ತೆ ಸಾಕು, ಮುಯಿ ತೀರಿಸೋ ಕೆಲಸ ನಾನು ಮಾಡ್ತೀನಿ ಅಂತಾರೆ ದೇವರು. ಧರ್ಮೋಪದೇಶ ಕಾಂಡದಲ್ಲಿ 32ನೇ ಅಧ್ಯಾಯ 35ನೇ ವಾಕ್ಯದಲ್ಲಿ, ಪ್ರತಿಕಾರ ಮಾಡಿ ಮುಯಿಗೆ ಮುಯಿ ತೀರಿಸುವುದು ನನ್ನ ಕೆಲಸ ಅಂತ ದೇವರು ಹೇಳ್ತಾರೆ. ಏನಂತೆ? ಮುಯಿಗೆ ಮುಯಿ ತೀರಿಸುವಂಥ ಕೆಲಸ ಯಾರ್ದು? ನಿನಗೆ ಶತ್ರುಗಳಿದ್ದಾರಾ? ನಿನ್ನನ್ನು ದ್ವೇಷ ಮಾಡ್ತಾ ಇರುವಂಥವ್ರು ಇದ್ದಾರಾ? ನಿನಗೆ ತೊಂದರೆ ಕೊಡ್ತಾ ಇರುವಂಥವ್ರು ಇದ್ದಾರಾ? ನಿನ್ನ ಕುಟುಂಬ ನಾಶ ಮಾಡಬೇಕಂತೇಳಿ ನಿನಗೆ ಮಾಟ ಮಂತ್ರ ಮಾಡೋರು ಇದ್ದಾರಾ? ನೀನು ಒಂದು ಸ್ವಲ್ಪ ಮೇಲೆ ಬಂದ್ರೇ ನಿನ್ನನ್ನು ನೋಡಿ ಹೊಟ್ಟೆ ಕಿಚ್ಚು ಪಟ್ಕೊಳ್ಳುವಂಥವ್ರು ಇದ್ದಾರಾ? ನಿನ್ನ ಮೇಲೆ ಬರಬಾರ್ದು ಅಂತೇಳಿ ನೀನು ಹೋಗೋ ದಾರಿಯಲ್ಲಿ ಅನೇಕ ಮಾಟ ಮಂತ್ರಗಳನ್ನು ಮಾಡಿ ಬಿಸಾಕ್ತಾ ಇದ್ದಾರಾ? ದೇವರು ಹೇಳ್ತಾರೆ, ಭಯ ಪಡಬೇಡ, ನೀನು ನನ್ನ ಕೆಲಸ ಮಾಡು, ನೀನು ಸುವಾರ್ತೆ ಸಾಕು, ನಾನು ಮುಯಿ ತೀರಿಸೋ ಕೆಲಸ ನಾನು ಮಾಡ್ತೀನಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರು ಅಬ್ರಹಾಮನಿಗೆ ಏನಂತ ಹೇಳ್ತಾರೆ? ನಾನು ನಿನ್ನನ್ನು ಆಶೀರ್ವದಿಸುವವರನ್ನು ಆಶೀರ್ವದಿಸ್ತೇನೆ, ನಿನ್ನನ್ನು ಶಪಿಸೋರನ್ನ ನೀನು ಶಪಿಸು ಅಂತಂದ್ರೆ ದೇವರು ಅಬ್ರಹಾಮನಿಗೆ ಏನಂತ ಹೇಳ್ತಾ ಇದ್ದಾರೆ? ನಿನ್ನನ್ನು ಯಾರು ಶಪಿಸ್ತಾರೋ ಅವ್ರನ್ನ ನಾನು ಶಪಿಸ್ತೀನಿ ಅಂತಾರೆ ದೇವರು. ಹಲ್ಲೆಲೂಯಾ. ನಿನ್ನನ್ನು ಬೈಯೋರಿಗೆ ಹೋಗಿ ನೀನು ಅಡ್ಡ ನಿಂತ್ಕೊಂಡು ನೀನು ಬೈಯಿ, ನಿನ್ನನ್ನು ಒಡೆಯೋರಿಗೆ ಅಡ್ಡ ನಿಂತ್ಕೊಂಡು ನೀನು ಒಡಿ ಅಂತ ದೇವರು ಬೈಬಲಲ್ಲಿ ಎಲ್ಲೂ ಹೇಳಲ್ಲ. ದೇವರು ಹೇಳೋದೇನು? ಯುದ್ಧ ನನ್ನದು, ಜಯ ಜಯ. ಯುದ್ಧ ಯುದ್ಧ ಯಾರ್ದು? ಯುದ್ಧ ದೇವ್ರದು. ದೇವ್ರು ನಿನಗೋಸ್ಕರ ಯುದ್ಧ ಮಾಡ್ತಾರೆ. ನೀನು ಯಾರನ್ನು ಬೈಯೋ ಅಗತ್ಯ ಇಲ್ಲ, ಮುಯಿ ತೀರಿಸೋ ಅಗತ್ಯ ಇಲ್ಲ. ಅವ್ರು ನನಗೆ ಮಾಟ ಮಂತ್ರ ಮಾಡಿಬಿಟ್ರು ಅಂತೇಳಿ ನೀನು ನೋಡೋಗಿ ಇನ್ನೊಂದು ಮಾಟ ಮಂತ್ರ ಮಾಡ್ಕೊಂಬಂದು ನಿನ್ನ ಮನೇಲಿ ಕಟ್ಟೋ ಅವಶ್ಯಕತೆ ಇಲ್ಲ. ದೇವರು ಹೇಳ್ತಾರೆ, ನಿನ್ನ ವಿರುದ್ಧವಾಗಿ ರೂಪಿಸಿರುವಂಥ ಯಾವ ಆಯುಧನೂ ನಿನ್ನನ್ನು ಜಯಿಸೋದಕ್ಕಾಗೋದಿಲ್ಲ ಅಂತೇಳಿ ಇದೇ ಯೆಶಾಯನು ತನ್ನ ಬರಂತ ಪ್ರವಾದನೆ ಪುಸ್ತಕದಲ್ಲಿ ಆತನು ಬರೀತಾನೆ. ಹಲ್ಲೆಲೂಯಾ. ನಿನ್ನ ವಿರುದ್ಧವಾಗಿ ರೂಪಿಸಿರುವಂಥ ಯಾವ ಆಯುಧ ಜಯಿಸೋದಕ್ಕಾಗೋದಿಲ್ಲ ನಿನ್ನನ್ನು. ಯಾವಾಗ? ನೀನು ದೇವರ ರಾಜ್ಯಕ್ಕಾಗಿ ಕಷ್ಟಪಡುವಾಗ, ನೀನು ಸುವಾರ್ತೆಗಾಗಿ ಕಷ್ಟಪಡುವಾಗ, ನೀನು ದೇವರ ಸುವಾರ್ತೆಯನ್ನು ಸಾರಲಿಕ್ಕೆ ಹೋಗುವಾಗ ಮಾತ್ರನೇ ದೇವರು ನಿನ್ನ ವಿಷಯವಾಗಿ ಬೇರೆಯವರಿಗೆ ಮುಯಿ ತೀರಿಸ್ತಾರೆ. ನೀವೇನಾದರೂ ಸುವಾರ್ತೆಯನ್ನು ಸಾರುವಂಥ ಕೆಲಸಕ್ಕೆ ಹೋಗ್ದಿರಾ, ಮುಯಿ ತೀರಿಸೋ ಕೆಲಸದಲ್ಲಿ ಬ್ಯುಸಿ ಆದರೆ ನೀನು ಮುಯಿ ತೀರಿಸ್ಕೊಂಡೇ ಇದ್ಕೋ, ನಾನು ಹಿಂಗೆ ಇರ್ತೀನಿ ಅಂತೇಳಿ ದೇವರು 2026 ಒಂದು ಶುಭ ವರ್ಷವಾಗಿ ನಮಗೆ ಆಶೀರ್ವದಿಸಿಕೊಡೋದಿಲ್ಲ. 2026 ಶುಭ ವರ್ಷವಾಗಿ ಬೇಕು ಅಂತಂದರೆ, ನೀನು ಪಡ್ತಿರುವಂಥ ಪ್ರಯಾಸಕ್ಕೆ ಫಲ ಬೇಕು ಅಂತಂದರೆ, ನಿನ್ನ ಕುಟುಂಬದಲ್ಲಿ ಸಮಾಧಾನ ಬೇಕು ಅಂತಂದರೆ, ನಿನ್ನ ಕುಟುಂಬದಲ್ಲಿ ನೆಮ್ಮದಿ ಬೇಕು ಅಂತಂದರೆ ನೀನೇನು ಮಾಡಬೇಕು? ಏನು ಮಾಡಬೇಕು? ಸುವಾರ್ತೆನ ಸಾರಿ ಮನ ಮುರಿದವರನ್ನು ವಾಸ ಮಾಡಬೇಕು, ಸೆರೆಯಲ್ಲಿರುವಂಥವ್ರನ್ನ ಬಿಡಿಸಬೇಕು. ಅವಾಗ ದೇವ್ರೇನು ಮಾಡ್ತಾರೆ? ನಿನ್ನ ಕೆಲಸವನ್ನು ದೇವರು ಮಾಡ್ತಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಎರಡನೇದಾಗಿ ಅದಾದ ನಂತರ ದುಃಖಿತರೆಲ್ಲರನ್ನ ಸಂತೈಸುವುದಕ್ಕೂ ಜೀವನದಲ್ಲಿ ಶೋಕಿಸುವವರಿಗೆ ಬೂದಿಗೆ ಬದಲಾಗಿ ಶಿರೋಭೂಷಣ, ದುಃಖವಿದ್ದಲ್ಲಿ ಆನಂದ ತೈಲ, ಕುಂದಿದ ಮನಕ್ಕೆ ಪ್ರತಿಯಾಗಿ ಉತ್ಸಾಹ ಸ್ತೋತ್ರದ ವಸ್ತ್ರ ಇವುಗಳನ್ನು ಒದಗಿಸಿಕೊಡುವುದಕ್ಕೂ ಆತನು ನನ್ನನ್ನು ಕಳಿಸಿದ್ದಾನೆ. ಹಲ್ಲೆಲೂಯಾ. ಎರಡನೇದಾಗಿ ದುಃಖದಲ್ಲಿ ಇರುವಂಥವರಿಗೆ ಅವರ ಕಣ್ಣೀರನ್ನ ದೇವರು ಒರೆಸುವಂಥ ದೇವರಾಗಿದ್ದಾರೆ. ನೀನು ದುಃಖದಲ್ಲಿರುವಂಥವರ ಕಣ್ಣೀರನ್ನು ಒರೆಸಿದ್ರೆ ದೇವ್ರು ಏನು ಮಾಡ್ತಾರೆ? ನಿನ್ನ ಕಣ್ಣೀರನ್ನ ದೇವರು ಒರೆಸ್ತಾರಂತೆ. ನೀ ಇನ್ನೊಬ್ಬರಿಗೆ ದುಃಖ ತರಿಸಿ ಇನ್ನೊಬ್ಬರಲ್ಲಿ ಕಣ್ಣೀರನ್ನು ನೀನು ಸುರಿಸೋ ಹಾಗೆ ಮಾಡಿದ್ರೆ ದೇವರು ನಿನ್ನ ಕಣ್ಣೀರನ್ನು ಎಲ್ಲಿ ಒರೆಸೋದಕ್ಕಾಗುತ್ತೆ? ನೀನು ಸುವಾರ್ತೆಯನ್ನು ಸಾರಲಿಕ್ಕೆ ಹೋಗಿ ಯಾರು ಕಣ್ಣೀರನ್ನು ಸುರಿಸ್ತಾ ಇದ್ದಾರೋ, ಯಾರು ಕಷ್ಟದಲ್ಲಿದ್ದಾರೋ ಅಂಥವ್ರಿಗೆ ನೀನು ಸಹಾಯವನ್ನು ಮಾಡ್ತಾರೆ. ದೇವ್ರೇನು ಮಾಡ್ತಾರೆ? ನಿನ್ನ ಕಣ್ಣೀರನ್ನು ಒರೆಸಿ 2026 ಒಂದು ಶುಭ ವರ್ಷವಾಗಿ ದೇವರು ನಿನಗೆ ಆಶೀರ್ವದಿಸಿ ಕೊಡುವಂಥ ದೇವರಾಗಿದ್ದಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಕರ್ತನಲ್ಲಿರುವಂಥ ಪ್ರೀತಿ
ಪ್ರಿಯ ಸಹೋದರ ಸಹೋದರಿಯೇ, ದೇವರ ವಾಕ್ಯ ಹೇಳುತ್ತೆ, ಅಳುವವರ ಸಂಗಡ ಅಳಿರಿ, ನಗುವವರ ಸಂಗಡ ನಗಿರಿ. ಅಳುವವರ ಸಂಗಡ ನೀವು ಹೋಗಿ ಪ್ರಾರ್ಥನೆಯನ್ನು ಮಾಡಿ ಅವರನ್ನು ನೀವು ಸಂತೈಸಿ ಅವರ ಕಣ್ಣೀರನ್ನು ಒರೆಸುವಂಥ ಮಕ್ಕಳಾಗಿ ನಾವು 2026ರಲ್ಲಿ ಬದಲಾಗಬೇಕಾಗಿದೆ. ನೀನು ಅಯ್ಯೋ ನನ್ನ ಕಣ್ಣೀರು, ಅಯ್ಯೋ ನನ್ನ ದುಃಖ, ನನ್ನ ನೋವು ಯಾರು ನೋಡ್ತಾ ಇಲ್ವೇ, ನಾನೊಬ್ಬನೇ ಹೇಳ್ತಾ ಇದ್ದೀನಿ, ನಾನೊಬ್ಬನೇ ಕಣ್ಣೀರು ಸುರಿಸ್ತಾ ಇದ್ದೀನಿ. ಎಷ್ಟು ಕಣ್ಣೀರು ಸುರಿಸೋದು, ಎಷ್ಟು ಅಳೋದು, ದೇವರು ನನ್ನ ಕಣ್ಣೀರನ್ನ ನೋಡ್ತಾ ಇಲ್ವೇ ಅಂತ ನೀನು ಅನ್ಕೋಬಹುದು. ಪ್ರಕಟಣೆ ಬರೆದಂಥ ಪುಸ್ತಕದಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ, ಪರಲೋಕದಲ್ಲಿ ದೇವರು ತನ್ನ ಮುಂದೆ ಒಂದು ಪಾತ್ರೆಯನ್ನು ಇಟ್ಟಿದ್ದಾರಂತೆ. ಏನಿಟ್ಟಿದ್ದಾರಂತೆ? ಆ ಪಾತ್ರೆಯಲ್ಲಿ ಏನಿದೆ? ನಾವು ಸುರಿಸುವಂಥ ಒಂದೊಂದು ತೊಟ್ಟು ಕಣ್ಣೀರು ಆ ಪಾತ್ರೆಯಲ್ಲಿ ದೇವರು ಇಟ್ಟಿದ್ದಾರೆ. ಹಲ್ಲೆಲೂಯಾ. ನೀನು ಸುರಿಸುವಂಥ ಕಣ್ಣೀರು ಅದು ವ್ಯರ್ಥವಾಗಿ ಹೋಗದಾಗಿ ದೇವರೇನು ಮಾಡ್ತಾರೆ? ನಿನ್ನ ಕಣ್ಣೀರನ್ನ ದೇವರು ಒರೆಸುವಂಥ ದೇವರಾಗಿದ್ದಾರೆ. ಈ ವರ್ಷದಲ್ಲಿ ಎಷ್ಟೊಂದು ಸಾರಿ ನೀವು ಕುಗ್ಗೋಗಿದ್ದೀರ, ಅಯ್ಯೋ ಏನಪ್ಪ ನನಗಿಷ್ಟು ಕಷ್ಟ, ಏನಪ್ಪ ನನಗಿಷ್ಟು ವೇದನೆ, ಏನಪ್ಪ ಇಷ್ಟು ಸಾಲ ಅಂತೇಳಿ ನಾವೆಷ್ಟೋ ಸಾರಿ ಹತ್ತಿರೋರು ಇಲ್ಲಿದ್ದೀರ, ಕಣ್ಣೀರು ಸುರಿಸಿರುವಂಥವ್ರು ಇಲ್ಲಿದ್ದೀರ, ಯಾವತ್ತು ಅಳದೇ ಇರುವಂಥವ್ರು ಹತ್ತಿರೋರು ಇಲ್ಲಿದ್ದೀರ. ಆ ನಿನ್ನ ಕಣ್ಣೀರನ್ನು ದೇವರು ಒರೆಸಬೇಕು ಅಂತಂದರೆ ನೀನು ದೇವರ ರಾಜ್ಯಕ್ಕಾಗಿ, ನೀತಿಗಾಗಿ ಈ ವರ್ಷದಲ್ಲಿ ತವಕ ಪಡಲಿಕ್ಕೆ ಮುಂದೆ ಬರಬೇಕು. ಕೇವಲ ನಾವು ಚೆನ್ನಾಗಿರಬೇಕು, ನನ್ನ ಕುಟುಂಬ ಚೆನ್ನಾಗಿರಬೇಕು, ನಾನು ಬದುಕಬೇಕು ಅಂತೇಳಿ ದುಡಿದೀರಾ? ನಾನು ದೇವರ ರಾಜ್ಯಕ್ಕಾಗಿ ಒಂದು ಸ್ವಲ್ಪ ಸಮಯವನ್ನು ಮೀಸಲಿಟ್ಟು ನಾನು ದುಡಿತೀನಿ, ದೇವರ ರಾಜ್ಯಕ್ಕಾಗಿ ಅನೇಕರಿಗೆ ಸುವಾರ್ತೆಯನ್ನು ಸಾರಲಿಕ್ಕೆ ನಾನು ಹೋಗ್ತೀನಿ ಅಂತ ನೀನು ಮುಂದೆ ಬಂದರೆ ಮಾತ್ರ 2026ರನ್ನು ಒಂದು ಶುಭ ವರ್ಷವಾಗಿ ದೇವರು ನಮಗೆ ಆಶೀರ್ವದಿಸುವಂಥ ದೇವರಾಗಿದ್ದಾರೆ. ಹಲ್ಲೆಲೂಯಾ.